ಬರೆದಿರುವಂತಹ ಹೋರಾಟ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಬೇಕು. ನಾವು ಹೋರಾಟ ಮಾಡಿದ್ದು ನಮ್ಮ ಸ್ವಾರ್ಥಕ್ಕಲ್ಲ, ರೈತರ ನೀರಿಗಾಗಿ ಹೋರಾಟವನ್ನ ಮಾಡಿದ್ದೇವೆ. ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೇವೆ. ಈ ಅವೈಜ್ಞಾನಿಕ ಒಂದು ಏನು ನೀರಿನ ರಾಮನಗರ ಜಿಲ್ಲೆಗೆ ತಗೊಂಡೋಗ್ಬೇಕು, ಅದು ತಕ್ಷಣ ನಿಲ್ಲಬೇಕು ಅಂತ ಹೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ. ಅವತ್ತಿನ ಹೋರಾಟದಲ್ಲಿ ಸನ್ಮಾನ್ಯ ಪೂಜ್ಯರಾದಂತಹ ಸ್ವಾಮೀಜಿಗಳು ಭಾಗವಹಿಸಿದ್ರು, ರೈತರು ಕೂಡ ಭಾಗವಹಿಸಿದ್ರು. ಆದರೆ ನೂರಾರು ಜನಗಳ ಮೇಲೆ ಇವತ್ತು ಸ್ವಾಮೀಜಿಗಳ ಮೇಲೆ ನೂರಾರು ಜನ ರೈತರುಗಳ ಮೇಲೆ ಇವತ್ತು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಾವು ಅವತ್ತು ತುಂಬಾ ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ವು. ನಾವು ಯಾರಿಗೂ ಕೂಡ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಲಿಲ್ಲ. ಒಂದು 20,000 ಜನ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ವಿನಂತಿ ಮಾಡ್ತೇನೆ, ಈ ಕೂಡಲೇ ಎಲ್ಲ ಕೇಸ್ಗಳನ್ನ ರೈತರ ಮೇಲೆ ಹಾಕಿರೋ ಮೊಕದ್ದಮೆಗಳನ್ನ ಮತ್ತೆ ಪೂಜ್ಯರ ಸ್ವಾಮೀಜಿಗಳ ಮೇಲೆ ಹಾಕಿರುವಂತಹ ಮೊಕದ್ದಮೆಗಳನ್ನ ಕೂಡಲೇ ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲೇ ಧರಣಿಯನ್ನ ಕೂತ್ಕೊಳ್ತೇವೆ. ನಮ್ಮ ಮೇಲೆ ಇವತ್ತು ಧರಣಿ ಕೂತಿದ್ದೇವೆ. ನಮ್ಮ ಮೇಲೆ ಸುಮಾರು 13 FIR ಗಳನ್ನ ನನ್ನ ಮೇಲೆ 8 ಹಾಕಿದ್ದಾರೆ, ಕಿಟ್ಟಪ್ಪನವ್ರ ಮೇಲೆ 4 ಹಾಕಿದ್ದಾರೆ. ನಾವು 13 FIR ಅಲ್ಲೂ ನಮ್ಮನ್ನು ದಾಖಲಿಸಿದ್ದಾರೆ. ನಮ್ಗೆ ಏನು ಚಿಂತೆ ಇಲ್ಲ. ನಾವು ಅದನ್ನು ಎದುರಿಸ್ತೇವೆ. ನಾವು ಜೈಲಿಗೆ ಬೇಕಾದ್ರೆ ಹೋಗ್ತೇವೆ, ಪ್ರಾಣನೇ ಕೊಡ್ತೇವೆ. ರೈತರೇ ಸತ್ತೋದ್ಮೇಲೆ ನೀರು ತಗೊಂಡೋಗಿ ನಾವು ಇತ್ತು ಬದುಕಿದ್ದು ಸತ್ತಂಗೇನೆ. ಯಾಕಂದ್ರೆ ರೈತರು ನಮ್ಗೆ ಓಟ್ ಹಾಕಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಶಕ್ತಿಯನ್ನ ಇವತ್ತು ದಮನ ಮಾಡುವಂತ ರೈತರ ಶಕ್ತಿಯನ್ನ ಜನಪ್ರತಿನಿಧಿಗಳ ಶಕ್ತಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಆ ಟೆಕ್ನಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಜಲಸಂಪನ್ಮೂಲದ ಚೇರ್ಮನ್, ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ನೀವು, ಮುಖ್ಯಮಂತ್ರಿಗಳು ನೀವು ದಯವಿಟ್ಟು ನಮ್ಮ ರೈತರ ಸಂಕಷ್ಟಕ್ಕೆ ಬನ್ನಿ. ಇಲ್ಲಿ 6 ಜನ ಶಾಸಕರ ಕಾಂಗ್ರೆಸ್ ಶಾಸಕರನ್ನ ಗೆದ್ದು ಕಳಿಸಿದ್ದಾರೆ. 6 ಜನ ಶಾಸಕರನ್ನ ಕಳಿಸಿದ್ದಾರೆ. ಅವರಿಗೆ ಚರಮಗೀತೆಯನ್ನ ಬರಿಬೇಡಿ. ಮುಖ್ಯಮಂತ್ರಿಗಳೇ, ಕೂಡಲೇ ನೀವು ಇಂಟರ್ವ್ಯೂನಾಗಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ಕೂಡಲೇ ತಾಂತ್ರಿಕ ಸಮಿತಿಯನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಕೊಟ್ಟು ಟೆಕ್ನಾಲಜಿಯನ್ನ ಕೊಟ್ಟು ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಅಲ್ಲಿವರೆಗೆ ನಾವು SP ಆಫೀಸ್ ಮುಂದೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೇಸ್ ವಾಪಸ್ ತಗೊಳ್ಳೋವರೆಗೂ ನಾವಿಲ್ಲಿ ಕೂತ್ಕೊಳ್ತೇವೆ.